ಸೊ ಸುಮಾರು ಸ್ವೀಟ್ ಬಾಕ್ಸ್ಗಳು ನೋಡಿರ್ತೀರ. ಸೊ ಇದು ಬಂದು ಜೇನುತುಪ್ಪದ್ದು ಏನಪ್ಪ ಅಂದರೆ ಕೂಮ್ ಸಮೇತನೇ ಪ್ಯಾಕ್ ಮಾಡಿರೋವಂಥದ್ದು. ಸೊ ಸುಮಾರು ಜನ ಈ ಮ್ಯಾಣಸ್ ಸಮೇತ ಜೇನುತುಪ್ಪನ ಎಷ್ಟೋ ಜನ ಟೇಸ್ಟೇ ಮಾಡಿಲ್ಲ. ಸೊ ಈ ಥರ ಮ್ಯಾಣಸ್ ಸಮೇತ ಜೇನುತುಪ್ಪನ ಉತ್ಪಾದನೆ ಮಾಡಬೇಕು ಅಂತ ನಾನು ಒಂದು ಸ್ಮಾಲ್ ಪ್ರಾಜೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಇದೇನಪ್ಪ ಅಂದರೆ ಕುಣಿಗಲ್ ಮತ್ತು ತುಮಕೂರು ಡಿಸ್ಟಿಕಲ್ಲಿ ಯಾರೆಲ್ಲ ಇದ್ದೀರಾ ಆ ರೈತರುಗಳು ಮತ್ತು ಯಾರು ಸೊ ಯುವಕರುಗಳಿದ್ದೀರಾ ಅಂದರೆ ಅಗ್ರಿಕಲ್ಚರ್ ಮಾಡ್ಕೊಂಡು ಯಾರೆಲ್ಲ ಇದ್ದೀರಾ ಅವ್ರ ಸೈಡ್ ಆಗಿ ಸೊ ಜೇನು ಪೆಟ್ಟಿಗೆನೇ ಮಡಗಿ ಸೊ ಈ ಥರ ಕೂಮ್ ಸಮೇತನೇ ಜೇನುತುಪ್ಪನ ತೆಗೆದು ನಾವು ಅದನ್ನ ಬೈಬ್ಯಾಕ್ ಮಾಡ್ತೀವಿ. ಸೊ ಅದೇ ಥರ ಬಂದು ಅದರಲ್ಲೂ ಕೂಡ ಕುಣಿಗಲ್ ಮತ್ತು ತುಮಕೂರು ಡಿಸ್ಟಿಕಲ್ಲಿ ಯಾರೆಲ್ಲ ಇಂಟ್ರೆಸ್ಟೆಡ್ ಆಗಿರ್ತೀರಾ ಸೊ ಅವ್ರನ್ನ ನಮಗೆ ಕಾಂಟ್ಯಾಕ್ಟ್ ಮಾಡಿ ಅಪ್ ಟು ಒಂದು ಜೇನು ಪೆಟ್ಟಿಗೆ ಮೇಲೆ 40% ಅವ್ರಿಗೆ ಸೊ ಡಿಸ್ಕೌಂಟ್ ಕೊಡ್ತೀವಿ. ಸೊ ಮತ್ತು ನಾವು ಅವ್ರಿಗೆ 1 ಇಯರ್ ಸೊ ಕಂಪ್ಲೀಟ್ಲಿ ಯಾವ ಋತುಮಾನಕ್ಕೆ ಜೇನು ಪೆಟ್ಟಿಗೆನ ಯಾವ ಕಾಲಕ್ಕೆ ಮಳೆಗಾಲಕ್ಕೆ ಹೆಂಗೆ ನೋಡ್ಕೋಬೇಕು, ಚಳಿಗಾಲಕ್ಕೆ ಹೆಂಗೆ ನೋಡ್ಕೋಬೇಕು ಮತ್ತು ಬೇಸಿಗೆಗಾಲಕ್ಕೆ ಹೆಂಗೆ ನೋಡ್ಕೋಬೇಕು ಅಂತ ಕಂಪ್ಲೀಟ್ಲಿ ನಾಲೆಡ್ಜ್ನ ಕೊಟ್ಟು ಸೊ ನೋಡಿ ಇಲ್ಲಿ ನಾನು ತೋರಿಸ್ತಿದ್ದೀನಲ್ಲ ನಾವು ನೆಕ್ಸ್ಟು ಜನ್ರೇಷನಲ್ಲಿ ನೆಕ್ಸ್ಟ್